ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಹುಕ್ಕೇರಿ ತಾಲೂಕಿನ ಕುರಿತಾಗಿ ನಮ್ಮ ರೈತರು ನೀರಾವರಿ ಯೋಜನೆಗಾಗಿ ತಮ್ಮ ಹೋರಾಟವನ್ನು ಆರಂಭಿಸಿದ್ದಾರೆ. ಹುಕ್ಕೇರಿ ತಾಲೂಕು ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಇದರಲ್ಲಿ ಗೋಕಾಕ್ ತಾಲೂಕು ಒಂದಿಷ್ಟು ಇಂಪ್ರೂವ್ಮೆಂಟ್ ಅದ ಆ ಮತ್ತು ಬೇರೆ. ಆದರೂ ಹುಕ್ಕೇರಿಗೆ ಮಾತ್ರ ಹುಕ್ಕೇರಿ ಏರಿಯಾದಲ್ಲಿ ಹಳ್ಳಿಗಳಿಗೆ ಭಾಳಷ್ಟು ಹಳ್ಳಿಗಳಿಗೆ ವಿಶೇಷವಾಗಿ ತಾಲೂಕಿನಲ್ಲಿ 14 ನೀರಾವರಿ ಯೋಜನೆಗಳು ನೆನಪಿಗೆ ಬಿದ್ದಿದ್ದಾವೆ ಅಂತೇಳಿ ನಮ್ಮ ರೈತ ಸಂಘದರು ಆರೋಪ ಮಾಡ್ತಾ ಇದ್ದಾರೆ. ಕೆರೆ ತುಂಬುವ ಮತ್ತು ಜಲಾಶಯದಿಂದ ಹೂಳೆತ್ತುವ ಏತ ನೀರಾವರಿ ಅನುಷ್ಠಾನದಲ್ಲಿ ವಿಳಂಬ, ಜನರಿಗೆ ನೀರಾವರಿ ಸೌಲಭ್ಯದಿಂದ ವಂಚನೆ ಮಾಡಿರುವ ಮತ್ತು ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ವಿಶೇಷ ಒಂದು ಒತ್ತು ಕೊಟ್ಟು ಹುಕ್ಕೇರಿ ಪಟ್ಟಣದ ಕೋಡ್ ಸರ್ಕಲ್ದಲ್ಲಿ ಒಂದು ದೊಡ್ಡ ಸ್ಟ್ರೈಕನ್ನು ಮಾಡಿದ್ದಾರೆ, ಹೋರಾಟವನ್ನು ಆರಂಭ ಮಾಡಿದ್ದಾರೆ ನಮ್ಮ ರೈತ ಸಂಘ ಮತ್ತು ಯಶಸ್ವಿನಿ ಅವರು. ಈ ಹೋರಾಟಕ್ಕೆ ಅಲ್ಲಿಯ ನಮ್ಮ ಕತ್ತಿ ಕುಟುಂಬ, ರಮೇಶ್ ಕತ್ತಿಯವರಾಗಿರ್ಬೋದು, ಅವರ ಮಗ, ಅವರ ಅಣ್ಣನ ಮಗ ಉಮೇಶ್ ಕತ್ತಿಯವರ ಮಗ ನಿಖಿಲ್ ಕತ್ತಿಯವರಾಗಿರ್ಬೋದು, ಇನ್ನುಳಿದವರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಮಾಡಲೇಬೇಕಾದಂಥ ವಿಷಯ. ಯಾಕಂದ್ರೆ ಕಳೆದ 40 ವರ್ಷಗಳಿಂದಲೂ ಹುಕ್ಕೇರಿಯನ್ನು ಆಳಿದಂಥ ನಮ್ಮ ಕತ್ತಿ ಮಿತ್ತಂದರು ಇದೆಲ್ಲ ಇಷ್ಟರೊಳಗೆ ಈಡೇರಿಸಬೇಕಾಗಿತ್ತೇನೋ. ಮತ್ತು AB ಪಾಟೀಲರು ಜೊತೆಗೆ ನಮ್ಮ ಉಮೇಶ್ ಕತ್ತಿಯವರು ಮಿನಿಸ್ಟರ್ ಸಹಿತ ಆದವರು ನಿಜವಾಗಿಯೂ ಅದನ್ನು ಹುಕ್ಕೇರಿಯನ್ನು ಇಷ್ಟರೊಳಗೆ ನೀರಾವರಿಯ ಒಂದು ನಂದನವನ ಅನ್ನುವಾಗಿ ಮಾಡಬೇಕಾಗಿತ್ತು, ಆಗಿಲ್ಲ. ಏನೋ ಅಲ್ಲಿ ಅನೇಕ ಅವರವ್ರ ರಾಜಕೀಯದಿಂದನೋ ಮತ್ತು ಕಾರಣಕ್ಕೂ ಒಂದು ಕಾರಣ ನಿಮಗೆ ಗೊತ್ತಾದ AB ಪಾಟೀಲರು ಮತ್ತು ಉಮೇಶ್ ಕತ್ತಿಯವರು ಟಗ್ ಆಫ್ ವಾರ್, ಒಬ್ಬರೊಬ್ಬರು ವಿಶ್ವಾಸ ಇರಲಿಲ್ಲ ಅನ್ನೋ ಸಹಿತ ಆ ಭಾಗದ ಏಳಿಗೆಗೆ ಒಂದು ದೊಡ್ಡ ಹೊಡೆತ ಬಿತ್ತು. ಆದರೆ ಇತ್ತೀಚೆಗೆ ಯಾವಾಗ ಜಾರಕಿಹೊಳಿ ಕುಟುಂಬದವರು ಅಥವಾ ಜಾರಕಿಹೊಳಿ ಮನೆತನದವರು ಅಥವಾ ಬ್ರದರ್ಸು ಹುಕ್ಕೇರಿ ಮೇಲೆ ಕಣ್ಣು ಹಾಕಿದ್ರು, ಆ ಸಂದರ್ಭದಲ್ಲಿ ಜಾಗೃತ ಆಗಿದ್ದು ರಮೇಶ್ ಕತ್ತಿ ಮತ್ತು ಅವರ ನಿಖಿಲ್ ಕತ್ತಿ ಜೊತೆಗೆ AB ಪಾಟೀಲರು ಸಹಿತ. ಯಾಕಂದರೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ಸಹ ಅದು ಒಂದಾದರು